ಸಂಜು ಸರಸು ಜೋಡಿ ನಿಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಪ್ರೀತಿಯ ಸ್ವಾಗತ. ಎಸ್, ಶ್ರಾವ್ಯ ಅವರಿಂದ ಶುರು ಮಾಡೋಣ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ನನಗೊತ್ತು ಬೆಳಗ್ಗೆಯಿಂದ ನಮ್ಮ ಮೀಡಿಯಾ ಆ್ಯಂಡ್ ಪ್ರೆಸ್ ಫುಲ್ ಬ್ಯುಸಿಯಾಗಿದ್ದಾರೆ, ತುಂಬ ಬ್ಯುಸಿಯಾಗಿದ್ದಾರೆ, ತುಂಬ ಪ್ರೆಸ್ ಮೀಟ್ಸ್ ಆ್ಯಂಡ್ ಎಲ್ಲ ಅಟೆಂಡ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಆ್ಯಂಡ್ ಐ ಲವ್ ಯು ಆ್ಯಸ್ ಆಲ್ವೇಸ್. ತುಂಬ 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 ಲವ್ ಯು ಲವ್ ಯು ಲವ್ ಯು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸಂಜು ಇಸ್ ತುಂಬ ತುಂಬ ಹತ್ತಿರವಾದ ಸಿನಿಮಾ ನನಗೆ. ಯಾಕೆ ಅಂತಂದರೆ ನನಗೆ ಒಂದು ಫ್ಯಾಮಿಲಿ ಫೀಲಿಂಗ್ ಬರುತ್ತೆ ಸಂಜು ಅಂದ ತಕ್ಷಣ. ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನನ್ನನ್ನು. ಆಮೇಲೆ ಆ್ಯಕ್ಟಿಂಗ್ ಬಗ್ಗೆ ಎಲ್ಲ ಕಾಂಪ್ಲಿಮೆಂಟ್ಸ್ ಮಾಡ್ತಿದ್ದೆ. ನಾನು ಯಾವಾಗಲೂ ಡೈರೆಕ್ಟರ್ಗೆ ಕಾಂಪ್ಲಿಮೆಂಟ್ ಅದು ಅವ್ರಿಗೆ ಡೈರೆಕ್ಟ್ ಅವ್ರಿಗೆ ಮಾಡ್ತೀನಿ ನಾನು ಆ ಕಾಂಪ್ಲಿಮೆಂಟ್ಸ್ನ. ಬಿಕಾಸ್ ಒಂದು ಆ್ಯಕ್ಟರ್, ಐ ಆಮ್ ಅ ಡೈರೆಕ್ಟರ್ಸ್ ಆ್ಯಕ್ಟರ್ ಅಂತ ನನಗನ್ಸುತ್ತೆ. ನಾನು ಇವಾಗಲೂ ಇನ್ನೂ ಕಲಿಯೋ ಜರ್ನಿಯಲ್ಲೇ ಇದ್ದೀನಿ. ನನಗೆ ಪ್ರತಿದಿನ ಇನ್ನೂ ಜಾಸ್ತಿ ಇನ್ನೂ ಚೆನ್ನಾಗಿ ಕಲಿಬೇಕು ಅಂತಲೇ ಅನಿಸ್ತಿರುತ್ತೆ. ಬಟ್ ದೆನ್ ನಾವು ಎಷ್ಟೇ ಚೆನ್ನಾಗೇ ಇದ್ದರೂ ಅಥವಾ ಆ್ಯಕ್ಟ್ ಮಾಡಿದ್ರು ಡೈರೆಕ್ಟರ್ ಕೈಯಲ್ಲೇ ಇದೆ ಅಂತ ನನಗೆ ಅನಿಸುತ್ತೆ. ಸೊ ಥ್ಯಾಂಕ್ ಯು ಯತಿ ಸರ್ ಫಾರ್ ಬ್ರಿಂಗಿಂಗ್ ಔಟ್ ದ ಆ್ಯಕ್ಟರ್ ಇನ್ ಮೀ. ಆ್ಯಂಡ್ ನಮ್ಮ DOP ಸರ್, ಥ್ಯಾಂಕ್ ಯು. ತುಂಬ ಕ್ಯೂಟಾಗಿ ಮುದ್ದಾಗಿ ನನ್ನ ತೋರಿಸಿರೋದಕ್ಕೆ. ಆ್ಯಂಡ್ ಪ್ರತಿ ಸರ್ತಿನೂ ಕರೆದು ಏನೋ ಒಂದು ಮೈನ್ಯೂಟ್ ಥಿಂಗ್ಸ್ ಇದ್ದರೂ ತುಂಬ ವರ್ಕ್ ಮಾಡಿ ಒಂದು ಶಾರ್ಟ್ಗೆ ಅದು ಎಷ್ಟೊತ್ತಾದರೂ ಪರವಾಗಿಲ್ಲ ನೀಟಾಗಿ ಲೈಟಿಂಗ್ ಎಲ್ಲ ಮಾಡಿ ಆ್ಯಂಡ್ ನನ್ನನ್ನು ತುಂಬ ಚೆನ್ನಾಗಿ ತೋರಿಸಿರೋದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ದ ಹೋಲ್ ಕಾಸ್ಟ್ ಆ್ಯಂಡ್ ಕ್ರೂ ಆಫ್ ಸಂಜು, ಥ್ಯಾಂಕ್ ಯು ಸೋ ಮಚ್. ಪ್ರೊಡ್ಯೂಸರ್ ಸರ್ ಸಂತು ಸರ್ ಆ್ಯಂಡ್ ಶೈಲೇಶ್ ಅಣ್ಣ, ಥ್ಯಾಂಕ್ ಯು ಸೋ ಮಚ್ ನನ್ನ ಕಾಸ್ಟ್ ಮಾಡಿದ್ದಕ್ಕೆ ಈ ಚಿತ್ರಕ್ಕೆ. ಆ್ಯಂಡ್ ನಾನು ಫಸ್ಟೇ ಹೇಳಿದೆ, ನನಗೆ ಈ ಸಿನಿಮಾದಲ್ಲಿ ನನಗೆ ಈ ಸಿನಿಮಾ ಏನೋ ಒಂದು ಅಫಿಷಿಯಲ್ ಒಂದು ಸಿನಿಮಾ ಮಾಡಿದ್ದೀನಿ, ಒಫಿಷಿಯಲಾಗಿ ಬರಬೇಕಿಲ್ಲ. ಇದು ನನಗೆ ಒಂಥರ ನನ್ನ ಫ್ಯಾಮಿಲಿ, ನಾನು ಮಾಡಿರೋವಂಥ ಸಿನಿಮಾ. ನನಗೆ ತುಂಬ ಒಂದು ಮಟ್ಟಿಗೆ ತುಂಬ ನನಗೆ ಗೊತ್ತಿಲ್ಲ ಹೆಂಗೆ ಎಕ್ಸ್ಪ್ರೆಸ್ ಮಾಡಬೇಕು ಅದನ್ನು ಬಟ್ ರಿಯಲಿ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಸಂಜು ವಿಲ್ ಆಲ್ವೇಸ್ ಬಿ ಕ್ಲೋಸ್ ಟು ಮೈ ಹಾರ್ಟ್ ಫಾರ್ ಎವರ್. ಥ್ಯಾಂಕ್ ಯು ಸಂತೋಷ್ ಸರ್, ಥ್ಯಾಂಕ್ ಯು ಫಾರ್ ದಿಶಾ ಎಂಟರ್ಪ್ರೈಸಸ್, ಥ್ಯಾಂಕ್ ಯು ಫಾರ್ ದ ಪ್ರೊಡಕ್ಷನ್ ಹೌಸ್. ಆ್ಯಂಡ್ ಹಾಗೆ ಎಲ್ಲ ಕ್ರೂ ಕೆಲಸ ಮಾಡಿದಂಥ ಮೇಕಪ್ ಆರ್ಟಿಸ್ಟ್ ರಾಧಾ ಆ್ಯಂಡ್ ದ ಅಸೋಸಿಯೇಟ್ ಡೈರೆಕ್ಟರ್ಸ್ ಅರುಣ್ ಸರ್. ಆ್ಯಂಡ್ ಇವತ್ತು ಮ್ಯೂಸಿಕ್ ಆಡಿಯೋ ಲಾಂಚ್ ನಮ್ಮದು. ಸೊ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಮಾತಾಡಲೇಬೇಕು. ಇವತ್ತು ಇಟ್ ಈಸ್ ಹಿಸ್ ಡೇ. ಆ್ಯಂಡ್ ವಿಜಯ್ ಸರ್, ಐ ಥಿಂಕ್ ವೆರಿ ಸ್ಟೈಲಿಶ್ ಕಂಪೋಸರ್ ಅಂತ ನನಗನ್ಸುತ್ತೆ. ಬಿಕಾಸ್ ಪ್ರತಿ ಸರ್ತಿ ನಾವು ನಾವು ಬಿಗಿನಿಂಗಲ್ಲೇ ನಾವು ಸಾಂಗ್ ಕೇಳಿದಾಗಲೂ ಹಿ ಈಸ್ ವೆರಿ ಓಪನ್ ಟು ಲಿಸ್ನಿಂಗ್ ಆ್ಯಂಡ್ ಒಪಿನಿಯನ್ಸ್. ಆ್ಯಕ್ಚುಲಿ ನಮ್ಮ ಹತ್ರ ಕೇಳೋ ಅವಶ್ಯಕತೆ ಇಲ್ಲ, ನನಗಂತೂ ಏನೂ ಗೊತ್ತಿಲ್ಲ ಅದ್ರ ಬಗ್ಗೆ, ಟೆಕ್ನಿಕ್ಯಾಲಿಟೀಸ್ ಗೊತ್ತಿರಲ್ಲ. ಬಟ್ ಸ್ಟಿಲ್ ಹಿ ವಾಸ್ ಲೈಕ್, ನಿಮ್ಗೆ ಇಷ್ಟ ಆಯ್ತಾ, ನಿಮ್ಗೆ ಏನಾರು ಇದ್ದರೆ ಹೇಳಿ. ಅದು ಪ್ರತಿಯೊಬ್ಬರಿಗೂ ಹಿ ಯೂಸ್ ಟು ಗೋ ಆ್ಯಂಡ್ ಸೇ, ಏನಾದ್ರು ನಿಮ್ಗೇನೋ ನೀವೆಲ್ಲರೂ ಹೇಳಬೇಕು ನನಗೆ ಏನಾದರೂ RRಲ್ಲಿ. ನಾವು ಆಲ್ರೆಡಿ ಒಂದು ಸರ್ತಿ ಸಿನಿಮಾ ನೋಡಿದ್ದೀವಿ. ಸೊ ಪ್ರತಿಯೊಂದು ಸರ್ತಿನೂ ಎಲ್ಲರ ಹತ್ರನೂ ಒಪಿನಿಯನ್ಸ್ ತೊಗೊಂಡು ಐ ಥಿಂಕ್ ಹಿ ಈಸ್ ಗೋಯಿಂಗ್ ಟು ಬಿ ಒನ್ ಆಫ್ ದ ಬಿಗ್ಗೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ಸ್ ಇನ್ ಅಪ್ಕಮಿಂಗ್ ಟೈಮ್ ಅಂತ. ಆಲ್ ದಿ ಬೆಸ್ಟ್ ವಿಜಯ್ ಸರ್, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇಂಥ ಒಳ್ಳೆ ಅದ್ಭುತವಾಗಿ ನಮಗೆ ಮ್ಯೂಸಿಕ್ ಮಾಡಿಕೊಟ್ಟಿದ್ದಕ್ಕೆ. ಆ್ಯಂಡ್ ಆಲ್ ದ ಆ್ಯಕ್ಟರ್ಸ್, ಸಂಗೀತ ಮ್ಯಾಮ್, ಸಚ್ ಅ ವಂಡರ್ಫುಲ್ ಸಪೋರ್ಟ್. ಅಂದರೆ ನನಗೆ ನಾವು ಎಷ್ಟೇ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು ಅಥವಾ ಏನೇ ಆಲ್ ದ ಕಾಂಪ್ಲಿಮೆಂಟ್ಸ್ ಶಿ ವಾಸ್ ಗಿವಿಂಗ್ ಮೀ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಶಿ ಈಸ್ ಆಲ್ವೇಸ್ ಫಸ್ಟ್ ಡೇಯಿಂದನೂ ಇವತ್ತವರೆಗೂ ಅದೇ ಥರ ಕಾಂಪ್ಲಿಮೆಂಟ್ಸ್ ಕೊಡ್ತಾ ನನ್ನ ಎನ್ಕರೇಜ್ ಮಾಡ್ತಾ. ಐ ಥಿಂಕ್ ಒನ್ ಆಫ್ ದ ಸ್ಟ್ರೈವಿಂಗ್ ಥಿಂಗ್ಸ್ ನನಗೇನೆಂದರೆ ಮುಂದೆ ಹೋಗ್ತಾ ಇರಬೇಕು ಏನೇ ಆದ್ರೂ ಈ ಥರ ಒಂದು ಸಪೋರ್ಟ್ ಸಿಸ್ಟಮ್ ನಮ್ಮ ಪ್ರೆಸ್ ಆ್ಯಂಡ್ ಮೀಡಿಯಾ ಆ್ಯಂಡ್ ನಮ್ಮ ಆ್ಯಕ್ಟರ್ಸ್ ಈ ಥರ ಕೊಡ್ತಿರೋದ್ರಿಂದ ನನಗಿನ್ನೂ ಸ್ವಲ್ಪ ಜಾಸ್ತಿ ಹಾರ್ಡ್ ವರ್ಕ್ ಮಾಡಬೇಕು ಅಂತ ಇನ್ನೂ ಜಾಸ್ತಿ ಅನಿಸ್ತಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಐ ವಿಲ್ ಕಂಟಿನ್ಯೂ ಟು ಮೇಕ್ ಯು ಪ್ರೌಡ್, ಐ ಪ್ರಾಮಿಸ್. ಆ್ಯಂಡ್ ಅದೇ ಈ ಸಿನಿಮಾ ಮ್ಯೂಸಿಕ್ ನೀವು ನೋಡಿದ್ರಿ, ಸಾಂಗ್ಸ್ ನೋಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಬಂದಿರೋದಕ್ಕೆ. ಆ್ಯಂಡ್ ನಿಮಗೆ ಸಾಂಗ್ಸ್ ಇಷ್ಟ ಆಗಿದ್ರೆ ಪ್ಲೀಸ್ ನಿಮ್ಮ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸಲ್ಲಿ ಶೇರ್ ಮಾಡಿ, ನಮ್ಮನ್ನೆಲ್ಲರನ್ನೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಶ್ರಾವ್ಯ ಅವರೇ. ತುಂಬ ಮುದ್ದಾಗಿ ಮಾತಾಡಿದ್ರಿ ಅಷ್ಟೇ ಅಲ್ಲ. ಆ್ಯಂಡ್ ಅದು ಲಾಸ್ಟ್ ಟೈಮ್ ಪ್ರೆಸ್ ಮೀಟ್ ಮಾಡಿದಾಗ ನಾನು ಒಂದು ಮಾತು ಹೇಳಿದ್ದೆ, ದಟ್ ನಾನು ಹೆಸರು ಚೇಂಜ್ ಮಾಡ್ಕೊಂಡಿದ್ದೀನಿ ಅಂತ, ಸಾತ್ವಿಕ ಅಂತ. ಸೊ ನೀವೆಲ್ಲ ಅದಕ್ಕೆ ಸಪೋರ್ಟ್ ಮಾಡಿದ್ರೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಆಲ್ರೆಡಿ ಹೇಳಿದ್ದೀನಿ ನಾನು, ಗೊತ್ತು. ಆ್ಯಂಡ್ ರವಿ ಗರ್ಣಿ ಸರ್ ಇವತ್ತು ನಮ್ಮ ಜೊತೆ ಇದ್ದಾರೆ. ಐ ಕ್ಯಾನ್ ನೆವರ್ ಫರ್ಗೆಟ್ ಯು ರವಿ ಸರ್. ಆ್ಯಂಡ್ ಎಷ್ಟು ಖುಷಿ ಆಗುತ್ತೆ ನಿಮ್ಮನ್ನ ನೋಡೋಕ್ಕೆ ಅಂತಂದರೆ, ನನ್ನ ಫಸ್ಟ್ ಕ್ಯಾಮ್ರಾ ಫೇಸ್ ಮಾಡಿದ್ದು, ನಾನು ಒಂದು ಆ್ಯಕ್ಟರ್ನ ರೆಕಗ್ನೈಸ್ ಮಾಡಿದ್ದು ರವಿ ಸರ್.
ಸೊ ಅವ್ರನ್ನ ನಾನು ಮರೆಯೋಕ್ಕೆ ಆಗಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್. ಬಿಕಾಸ್ ಆಫ್ ಯು ಐ ಆಮ್ ಹಿಯರ್. ಐ ಆಮ್ ವೆರಿ ಪ್ರೌಡ್ ಬಿಕಾಸ್ ಐ ಸ್ಟಿಲ್ ರಿಮೆಂಬರ್ ನಾನು ಮಾಡಲ್ಲ ನಾನೇನು ನನಗೆ ಆ್ಯಕ್ಟಿಂಗ್ ಬರಲ್ಲ ಅಂತ ನಾನು ಜಗಳ ಆಡ್ತಿದ್ದೆ. ಇಲ್ಲ, ಶಿ ಕ್ಯಾನ್ ಬಿ ಎನ್ ಆ್ಯಕ್ಟರ್. ನಮ್ಮ ಅಮ್ಮಗೆ ಇಲ್ಲ, ಶಿ ಹ್ಯಾಸ್ ಆಲ್ ದ ಕೇಪಬಿಲಿಟೀಸ್ ಟು ಬಿ ಎನ್ ಆ್ಯಕ್ಟರ್. ಅವಳು ಮಾಡಲಿ, ಕ್ಯಾರೆಕ್ಟರ್ ಮಾಡಲಿ, ನೋಡಿ ತುಂಬ ಚೆನ್ನಾಗಾಗುತ್ತೆ. ಆ್ಯಂಡ್ ದಟ್ ವಾಸ್ ದ ಟರ್ನಿಂಗ್ ಪಾಯಿಂಟ್ ಫಾರ್ ಮೈ ಕರಿಯರ್. ನಾನು ಸಿನಿಮಾ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ನಾನು ಐ ನೆವರ್ ಡ್ರೆಮ್ಟ್ ಆಫ್ ಇಟ್. ನಾನು ಮಾಡ್ತೀನಿ, ಆ್ಯಕ್ಟಿಂಗ್ ಬರುತ್ತೆ. ಫಸ್ಟ್ ಡೇನು ನಮ್ಮ ಕ್ಯಾಮ್ರಾಮನ್ ಸರ್ ಕೃಷ್ಣ ರುಕ್ಮಿಣಿ ಸೀರಿಯಲಲ್ಲಿ ತುಂಬ ಬೈತಾಯಿದ್ರು, ಇವಳು ಯಾರನ್ನ ಕರ್ಕೊಬಂದಿದ್ದೀರಾ, ಬರಲ್ಲ ಅವಳಿಗೆ ಆ್ಯಕ್ಟಿಂಗ್ ಏನು ಬರ್ತಿಲ್ಲ ಅಂತ. ಬಟ್ ರವಿ ಸರ್ ವಾಸ್ ಲೈಕ್, ಇಲ್ಲ, ಐ ನೋ ಏನೋ ಇದೆ, ಶಿ ಹ್ಯಾಸ್ ಸಮಥಿಂಗ್ ನಾನು ಅಂತ ರೆಕಗ್ನೈಸ್ ಮಾಡಿ ನನಗೆ ಎನ್ಕರೇಜ್ ಮಾಡಿ ಆ ಕ್ಯಾರೆಕ್ಟರ್ ಇವತ್ತು ಗೌರಿ ಅನ್ನೋ ಒಂದು ಪಾತ್ರ ಇಡೀ ಕರ್ನಾಟಕ ನನ್ನನ್ನು ರೆಕಗ್ನೈಸ್ ಮಾಡುತ್ತೆ, ಇವತ್ತರೆಗೂ ರೆಕಗ್ನೈಸ್ ಮಾಡುತ್ತೆ. ಥ್ಯಾಂಕ್ ಯು ರವಿ ಸರ್. ಆ್ಯಂಡ್ ಅದರಿಂದಲೇ ನನ್ನ ಸಿನಿಮಾ ಸ್ಟೆಪ್ ಇನ್ನೊಂದು ಹೆಜ್ಜೆ ಮುಂದೆ ಬಂದಿದ್ದು ನಾನು. ಆ್ಯಂಡ್ ಐ ಆಮ್ ಜಸ್ಟ್ ಓವರ್ವೆಲ್ಮ್ಡ್ ರೈಟ್ ನೌ. ಥ್ಯಾಂಕ್ ಯು ರವಿ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸಾತ್ವಿಕಾ. ಆ್ಯಂಡ್ ಸರಸು ಕೂಡ ಎಲ್ಲರ ಮನಸ್ಸಲ್ಲೂ ಹೀಗೆ ನೆಲೆಯೂರಲಿ. ಥ್ಯಾಂಕ್ ಯು ಸೋ ಮಚ್. ವಿ ವಿಶ್ ಯು ಆಲ್ ದ ಬೆಸ್ಟ್. ಮನ್ವಿತ್ ಅವರೇ, ಸಂಜು. ಎಲ್ರಿಗೂ ನಮಸ್ತೆ. ನಾನು ಫಸ್ಟು ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ನಮ್ಮ ಸಂತೋಣನಿಗೆ. ಯಾಕಂದರೆ ಎಲ್ಲೋ ಒಂದು ಮೂಲೆಯಲ್ಲಿ ದುಡುಗನ್ನ ಕರ್ಕೊಬಂದು ಹೀರೋ ನೀನು ಮಾಡು ಅಂತ ಹೇಳ್ತಾರಲ್ಲ, ಫಸ್ಟು ಥ್ಯಾಂಕ್ಸು ಸಂತೋಣನಿಗೆ ಹೇಳಬೇಕು. ಇವು ನಿಮ್ಗೆ ಗೊತ್ತಿರೋ ಹಾಗೆ ಹೀರೋ ಅಂದರೆ ಫುಲ್ ಆಗಿರ್ಬೇಕು, ಹೀಗಿರಬೇಕು ಅಂತಂದರು. ಸಂತೋಣ ಫಸ್ಟ್ ಮೀಟಲ್ಲಿ ಹೇಳಿದ್ರು 1 ವೀಕ್ ಟೈಮ್ ಕೊಡಿ ಅಂದರು. ಓಕೆ ಸರ್, ನೆಕ್ಸ್ಟ್ ಯಾವಾಗ ಸಿಗಲಿ, ನಾನು ದುಬೈಗೆ ಹೋಗ್ತಾ ಇದ್ದೀನಿ, 1 ವೀಕ್ ಬಿಟ್ಟು ಬರ್ತೀಯಾ ಅಂತಂದರು. 1 ವೀಕ್ ಅಂದ್ಕೊಳ್ಳೋದೆ. ಸಂತೋಣ ಡೈರೆಕ್ಟರು, ಇದಕ್ಕಿಂತ ಫಸ್ಟು ಒಬ್ಬರು ಡೈರೆಕ್ಟರ್ ಹತ್ರ ಹೋಗಿದ್ದು, ಸಮಥಿಂಗ್ ಏನೋ ಆಯಿತು. ಅದಾದಮೇಲೆ ನೆಕ್ಸ್ಟು ಏನು ಮಾಡೋದು ಅಣ್ಣ, ನೀನು ಹೀರೋ ಆಗಲೇಬೇಕು, ಏನು ಮಾಡ್ತೀರಾ ನೀನೇ ಚೂಸ್ ಮಾಡಪ್ಪ ಡೈರೆಕ್ಟರ್ನ. ಆಮೇಲೆ ಏನು ಮಾಡೋದು, ಪ್ರೊಡ್ಯೂಸರ್ ಇದ್ದಾರೆ, ಡೈರೆಕ್ಟ್ ಇಲ್ಲ, ನಾನು ಹೀರೋ ಆಗಬೇಕು ಆಸೆ. ಯಾಕಂದರೆ ನಿಮಗೆ ಗೊತ್ತು, ಹೀರೋ ಆಗಬೇಕು ಅಂತಂದರೆ ಎಲ್ಲರೂ ಹೇಳ್ತಾರೆ ಕಾಮನಾಗಿ ಬ್ಯಾಕ್ಗ್ರೌಂಡ್ ಇರಬೇಕು, ಫೈನಾನ್ಸ್ ಇರಬೇಕು, ಇಲ್ಲ ಮಿನಿಸ್ಟ್ರ್ ಮಕ್ಕಳಾಗಿರಬೇಕು, ಇಲ್ಲ ಪೊಲಿಟಿಷಿಯನ್ ಆಗಿರಬೇಕು, ಸರಿ ಇಲ್ಲ ಲೈಕ್ ಸಿನಿಮಾದವರಾಗಿರಬೇಕು, ಇಲ್ಲ ಒಳ್ಳೆ ರಿಯಲ್ ಎಸ್ಟೇಟ್ ಮಕ್ಕಳಾಗಿರಬೇಕು. ಬಟ್ ನನ್ನ ಹತ್ರ ಏನೂ ಇಲ್ಲ. ಆದರೂ ನನ್ನ ನಂಬಿ ಇಲ್ಲಿಗೆ ತಂದು ನಿಲ್ಲಿಸಿದಾರೆ ಅಂದರೆ ಫಸ್ಟು ನಾನು ಸಂತೋಷನಿಗೆ ಥ್ಯಾಂಕ್ಸ್ ಹೇಳಬೇಕು. ಇಷ್ಟು ಬಿಗ್ ಇವೆಂಟ್ ಮಾಡ್ತಾ ಇದ್ದಾರೆ, ನನ್ನನ್ನು ನಂಬಿ ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅಂದರೆ ನನ್ನ ಲೈಫಲ್ಲಿ ನಾನು ಐ ಕಾಂಟ್, ಅಷ್ಟು ನಂಗೆ ಸಪೋರ್ಟ್ ಮಾಡಿದ್ದಾರೆ. ಮತ್ತು ನಾನು ಲೈಕ್ ಮಾಡಬೇಕು ಅಂತ ಹೊರಟಾಗ ಯಾರು ಮಾಡೋದು ಅಂತಂದಾಗ ಯತಿರಾಜ್ ಸರ್ ಜೊತೆ ಫಸ್ಟ್ ಒಂದು ಸರ್ ಏನೋ ಡಿಸ್ಕಷನ್ ಆಗಿತ್ತು. ಸರ್ ಒಂದು ಮೂವಿ ಮಾಡಬೇಕು, ಏನು ಮಾಡೋಣ, ಆಯಿತು ಬನ್ನಿ ಮನ್ವಿತ್ ಮಾತಾಡೋಣ ಅಂದರು. ಜಸ್ಟ್ ಓದು ಚನ್ನಪಟ್ಟಣದ ಶೂಟಿಂಗ್ ನಡೀತಾ ಇತ್ತು, ಬಾಂಬೆ ಹೇಳ್ತೈತೆ ಅಂತ. ಸೊ ಓದು ಫಸ್ಟ್ ಸಂತೋಷ. ನನಗೆ ಭಯ, ಆಲ್ರೆಡಿ ಒಂದು ರಿಜೆಕ್ಟ್ ಆಗಿದೆ ಡೈರೆಕ್ಟ್ರು. ಅಯ್ಯೋ ಇನ್ನೆಲ್ಲಿ ರಿಜೆಕ್ಟ್ ಮಾಡಿಬಿಡ್ತಾರೋ ಅಂತ ಭಯ. ನಾನು ಎಷ್ಟು ದೇವ್ರು ಬೇಡಿದ್ದೀನಿ ಅಂದರೆ, ಅಪ್ಪ ಸಾಯಿಬಾಬಾ ತಂದೆ ಒಪ್ಕೊಬಿಟ್ರೆ ಸಾಕಪ್ಪ, ನನಗೇನೋ ನೀರು ಆಗಬೇಕು. ಆಲ್ರೆಡಿ ಒಬ್ಬರು ರಿಜೆಕ್ಟ್ ಮಾಡಿದ್ದಾರೆ, ಅಡ್ವಾನ್ಸ್ ಆಗಿ ರಿಜೆಕ್ಟ್ ಆಗಿದೆ. ಇವ್ರನ್ನೂ ರಿಜೆಕ್ಟ್ ಮಾಡಿಬಿಟ್ರೆ ಮುಗೀತು ನನ್ನ ಕತೆ. ನನ್ನ ಹತ್ರ ಅಂತೂ ದುಡ್ಡಿಲ್ಲ ಪ್ರೊಡ್ಯೂಸ್ ಮಾಡೋಕ್ಕೆ. ನನ್ನನ್ನು ನಂಬಿ ಬರ್ತಾರೋ ಬಿಡ್ತಾರೋ ದೇವ್ರಿಗೆ ಗೊತ್ತು. ಮಾಡಿ ರಿಕ್ವೆಸ್ಟ್ ಮಾಡಿ ಆಮೇಲೆ ಯತಿರಾಜ್ ಸರ್ ಓಕೆ ಮಾಡಿದ್ರು. ಮತ್ತು ನನ್ನ ಫಸ್ಟ್ ನೋಡಿ ಯತಿರಾಜ್ ಸರ್ ನಾನಂದೆ, ನನಗೆ ಬೇರೆ ಭಯ ಸ್ಟಾರ್ಟ್ ಆಯಿತು ಅವ್ರು ಕಾಸ್ಟಿಂಗ್ ಮಾಡೋದು ನೋಡಿ. ನಾನು ಹೊಸಬ, ನಿಮ್ಮ ಅಮ್ಮನ ಕ್ಯಾರೆಕ್ಟರ್ ಮನ್ವಿತ್, ಸಂಗೀತ ಮೇಡಮ್ಮ, ಅಯ್ಯೋ ದೇವ್ರೆ, ನಿಮಗೆ ಹೀರೋಯಿನ್ ಆಗಿ ಶ್ರಾವ್ಯ, ನಾನು ಮಾತ್ರ ಹೊಸಬ. ಎಲ್ಲರೂ ನೋಡಿದ್ರೆ ಒಳ್ಳೆ ಸೀನಿಯರ್ಸು, ಏನು ಮಾಡೋದು ಅಂತ ಗೊತ್ತಾಗದೆ ತುಂಬ ಕಷ್ಟಪಟ್ಟು ಯತಿರಾಜ್ ಸರ್ ರಿಯಲಿ ನಾನು ಇಲ್ಲಿ ಬಂದು ನಿಂತ್ಕೊಳ್ಳೋಕ್ಕೆ ಮತ್ತು ಸಾಂಗ್ಗಳು ಇಷ್ಟು ಅದ್ಭುತವಾಗಿ ಬರೋಕ್ಕೆ ಯತಿರಾಜ್ ಸರ್ ಕಾರಣ. ಮತ್ತು ನನಗೆ ಮದನ್ ಸರ್ ಮತ್ತು ಅರುಣಿ ಮೇಡಮ್ ಬಗ್ಗೆ ಮಾತಾಡಲೇಬೇಕು. ಫಸ್ಟೇ ಹೇಳ್ಬಿಟ್ಟೆ, ಮೇಡಮ್ ನೋಡಿ ಪ್ಲೀಸ್ ಅಂತ. ಅವ್ರು ಮನ್ವಿತ್ ನೀನು ತಲೆ ಕೆಡಿಸ್ಕೊಬೇಡ, ನೀನು ಹೀರೋ ಅಷ್ಟೇ, ನನಗೆ ಸ್ಟಾರ್ ಆದರೂ ಹೀರೋನೇ, ಹೊಸಬ ಅದು ಹೀರೋನೇ, ನನಗೇನು ಹೀರೋ ಅಷ್ಟೇ ಅಂದರು. ಸೊ ಅದನ್ನು ಅವರು ಅಲ್ಲಿ ತೋರಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್, ಮದನ್ ಸರ್, ನಳಿನಿ ಮೇಡಮ್. ಮತ್ತು ವಿದ್ಯಾ ನಾಗೇಶ್ ಅಣ್ಣ ಅವ್ರ ಬಗ್ಗೆ ಹೇಳಲೇಬೇಕು. ನಾನು ಅಷ್ಟು ಚೆನ್ನಾಗಿ ಕಾಣಬೇಕಿದ್ರೆ ಕಾರಣ ವಿದ್ಯಾ ನಾಗೇಶ್ ಆಲ್ವೇಸ್ ಹೇಳ್ತಾಯಿದ್ರು, ಮನ್ವಿತ್ ಇದನ್ನು ರೆಡಿ ಮಾಡ್ಕೊಳ್ಳಿ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ವಿದ್ಯಾ ನಾಗೇಶ್ ಅಣ್ಣ. ಮತ್ತು ಯತಿರಾಜ್ ಸರ್, ನಾನು LKG ಹುಡುಗನ್ನ ತಗೊಬಂದು ಇವಾಗ PUCಗೆ ತಂದು ಕೂರಿಸಿ ಎಕ್ಸಾಮ್ ಬರ್ಸಿದ್ದಾರೆ. ನನಗೆ LKGಯಿಂದ ಏನೋ ಓದ್ಕೊಂಡು ಬಂದಿದ್ದೀನಿ, PUCಗೆ ತಗೊಬಂದು ಎಕ್ಸಾಮ್ ಬರ್ಸಿದ್ದಾರೆ. ಯಾವಾಗ ರಿಸಲ್ಟು, ನನ್ನ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಆ ದಿನ ನನ್ನ ರಿಸಲ್ಟು. ಥ್ಯಾಂಕ್ ಯು ಸೋ ಮಚ್ ಯತಿರಾಜ್ ಸರ್. 2 minutes ಸರ್ ಪ್ಲೀಸ್, 2 minutes ಸರ್, 2 minutes ಸರ್ ಪ್ಲೀಸ್.
ಸೊ ಥ್ಯಾಂಕ್ ಯು ಸೋ ಮಚ್. ಮತ್ತು ಇಷ್ಟು ಬ್ಯೂಟಿಫುಲ್ಲಾಗಿ ಬರ್ಬೇಕಾದ್ರೆ ಸಾಂಗ್ ಕಾರಣ ನಮ್ಮ ವಿಜಯರಿಸ, ನನ್ನ ಹಿತೈಷಿ, ಫ್ರೆಂಡು, ರಿಲೇಟಿವ್, ಅಣ್ಣ ತಮ್ಮ ಏನು ಬೇಕಾದ್ರೆ ಅನ್ಕೋಬೋದು. ಸೊ ಎಲ್ಲ ರೀತಿ ನಂಗೆ ಸಪೋರ್ಟ್ ಮಾಡಿದ್ರು. ಮತ್ತು ನನಗೆಲ್ಲ ಸಪೋರ್ಟ್ ಮಾಡಿರೋಂಥ ಎಲ್ರಿಗೂ ತುಂಬ ಥ್ಯಾಂಕ್ಸ್. ಮತ್ತೆ ನಾನೊಂದು ಹೇಳಲೇಬೇಕು, ಪ್ಲೀಸ್ ಸಾರಿ 2 ಮಿನಿಟ್ಸ್ ತೊಗೋತೀನಿ, ಬೇಜಾರು ಮಾಡ್ಕೊಬೇಡಿ. 2 ಮಿನಿಟ್ಸ್ ನನ್ನ ಬಗ್ಗೆ ನಾನು ಪರ್ಸನಲ್ ಹೇಳ್ಕೊತೀನಿ, ಅದಕ್ಕೋಸ್ಕರ 2 ಮಿನಿಟ್ಸ್ ಅಷ್ಟೇ ಕೇಳ್ತಾ ಇರೋದು. ಸೊ ನಾನು ಯಾವುದೋ ಒಂದು ಹಳ್ಳಿಯಿಂದ ಬಂದವನು. ನಾನು ಓದಿದ್ದು MBA. ಸೊ ನಾನು ವಾಪಸ್ ನನ್ನ ಮನೆಗೆ ಹೋಗ್ಬೇಕಿದ್ರೆ ನಮ್ಮ ಅಪ್ಪ ಕೇಳಿದ್ರು, ಜಮೀನು ಕೆಲಸ ಮಾಡ್ತಾರೆ, ನಮ್ಮಪ್ಪ ರೈತ, ಈಗಲೂ ರೈತ ಕೆಲಸ ಮಾಡ್ತಾ ಇದ್ದಾರೆ. ಹೋಗ್ತಿದ್ದಂಗೆ ಕೇಳಿದ್ರು, ಏನು ಮಾಡ್ತಾಯಿದ್ದೆ ಮಗನೇ? ಸಿನಿಮಾ ಅಂದೆ. ಸಿನಿಮಾ ಅಂತಿದ್ದಂಗೆ ಫಸ್ಟ್ ಅವ್ರು ಹೇಳಿದ್ರು, ಅವ್ರ ಕಣ್ಣಲ್ಲಿ ನೀರು ಬಂತು. ಏನಕ್ಕಪ್ಪ, ಏನಕ್ಕೆ ಕೇಳ್ತಾ ಇದ್ದೀರಾ ಅಂದೆ. ನೋಡು, ಸಿನಿಮಾ ಅನ್ನೋದು ದೊಡ್ಡ ದೊಡ್ಡ ಪೊಲಿಟಿಷಿಯನ್ ಮಕ್ಕಳು, ಸೆಲೆಬ್ರಿಟೀಸ್ ಮಕ್ಕಳು, ಹೀರೋ ಮಕ್ಕಳು, ಫೈನಾನ್ಷಿಯಲ್ ರಿಯಲ್ ಎಸ್ಟೇಟ್ ಮಕ್ಕಳೇ ಏನೂ ಮಾಡ್ಕೊಳಕ್ಕಾಗಿಲ್ಲ, ನೀನೇನೋ ಮಾಡ್ತೀಯ ಅಂದರು. ಸೊ ನಾನು ಅದನ್ನು ಚಾಲೆಂಜಾಗಿ ತೊಗೊಂಡು ಮಾಡಿದ್ದೀನಿ, ಸಂಜುಲ್ ಮಾಡಿದ್ದೀನಿ. ಸೊ ದಯವಿಟ್ಟು ನಮ್ಮ ಅಪ್ಪ ಅಮ್ಮ ನಿಮ್ಮ ಮಡ್ಲಿಗೆ ಹಾಕಿದ್ದಾರೆ. ಸೊ ಅವ್ರ ಮಾತು ಸುಳ್ಳು. ಬರೀ ಸೆಲೆಬ್ರಿಟೀಸ್ ಮಕ್ಕಳು, ಪೊಲಿಟಿಷಿಯನ್ ಮಕ್ಕಳು ದುಡ್ಡಿದ್ರೆ ಅಷ್ಟೇ ಸಿನಿಮಾ ಅಲ್ಲ. ಯಾರು ಬೇಕಾದ್ರೆ ಬಂದು ಅವ್ರ ಟ್ಯಾಲೆಂಟು, ಡೆಡಿಕೇಶನ್ ಇದ್ದರೆ ಯಾರು ಬಂದು ಏನು ಬೇಕಾದ್ರೂ ಮಾಡ್ಬೋದು ಅನ್ನೋದನ್ನು ನಾನು ತೋರಿಸ್ಬೇಕು. ನಾನು ಅದನ್ನು ತೋರಿಸ್ಬೇಕು ಕರ್ನಾಟಕದ ಜನತೆಗೆ ಅಂತ ನಾನು ಕೇಳ್ಕೊತೀನಿ. ದಯವಿಟ್ಟು ಎಲ್ಲರನ್ನು ಕೇಳ್ಕೊಳ್ಳೋದು ಇಷ್ಟೇ, ನನಗೆ ಸಪೋರ್ಟ್ ಮಾಡಿ, ನಮ್ಮ ಸಂಜು ಮೂವಿಗೆ ಸಪೋರ್ಟ್ ಮಾಡಿ. ಸಂಜು ಮೂವಿ ಗೆದ್ದರೆ ನಾನು ಗೆದ್ದಂಗೆ. ದಯವಿಟ್ಟು ಇಷ್ಟೊತ್ತು ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ಮೇಡಮ್ಗೆ, ಯತಿರಾಜ್ ಸರ್ಗೆ ಯಾಕಂದರೆ ಬಿಸಿ ಶೆಡ್ಯೂಲು, ಯತಿರಾಜ್ ಸರು 2 ಮಿನಿಟ್ಸ್ ರಿಕ್ವೆಸ್ಟ್ ಕೇಳ್ಕೊಂಡೆ. ಯತಿರಾಜ್ ಸರ್ ಅಗೇನ್ ಸ್ಪೆಷಲ್ ಥ್ಯಾಂಕ್ಸ್ ಟು ಯತಿರಾಜ್ ಸರ್. ಮತ್ತು 1 ಮಿನಿಟ್ ಅಗೇನ್ 30 ಸೆಕೆಂಡ್ಸ್ ಸಂಗೀತ ಮೇಡಮ್. ನಾನು ಸ್ಟಾರ್ಟಿಂಗ್ ಸಂಗೀತ ಮೇಡಮ್ ಜೊತೆ ಮಾಡಬೇಕು, ರಿಹರ್ಸಲ್ ಮಾಡೋಕ್ಕೆ ಸ್ವಂತ ಫ್ಲಾಟಲ್ಲೇ ಮಾಡ್ತಾಯಿದ್ದು. ಸಂಗೀತ ಮೇಡಮು ನನಗೆ ಭಯ, ಏನೇನೋ ಭಯ ಏನಪ್ಪ ಆಗುತ್ತೆ ಅಂತ. ಅವ್ರು ಒಂದೇ ಹೇಳಿದ್ದು, ಮನ್ವಿತ್ ನಿನ್ನ ಐಸಲ್ಲಿ ಏನೋ ಒಂದು ಇದೆ, ಸಮಥಿಂಗ್ ಯುವರ್ ಅಚೀವ್ ಇನ್ ಯುವರ್ ಲೈಫ್, ಏನೋ ಅಚೀವ್ ಮಾಡ್ತೀನಿ ನಿನ್ನ ಜೀವನದಲ್ಲಿ, ಕೂಲಾಗಿರೋ ಅಂದರು. ಸೊ ಅದೇ ಥರ ಒಬ್ಬ ಮಗನ್ನ ಹೇಗೆ ಸಿನಿಮಾದಲ್ಲೂ ಅಷ್ಟೇ, ಹೊರಗಡೆನೂ ಅಷ್ಟೇ, ಬರ್ತಿದಂಗೆ ಒಂದೇ ಡೈಲಾಗ್ ಹೇಳು, ಹೇಗಿದೆಯಾ ಮಗನೇ ಅಂದರು ಅಷ್ಟೇ. ಸೊ ಎಲ್ರಿಗೂ ಥ್ಯಾಂಕ್ಸ್, ನನ್ನ ಜೊತೆ ವರ್ಕ್ ಮಾಡಿರೋಂಥ ಎಲ್ರಿಗೂ ಥ್ಯಾಂಕ್ಸ್. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸಂತು ಅಣ್ಣ, ಥ್ಯಾಂಕ್ ಯು ಯತಿರಾಜ್ ಸರ್. 2 ನಿಮಿಷ, 1 ನಿಮಿಷ 30 ಸೆಕೆಂಡ್ಸ್. ನೆಕ್ಸ್ಟ್ ಟೈಮ್ ಇವ್ರ ಬರ್ತ್ಡೇಗೆ ಎಲ್ಲರೂ ವಾಚ್ ಗಿಫ್ಟ್ ಮಾಡಿ, ಓಕೆ?